ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗೈಸ್ ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ. ಸೊ ಓಕೆ, ಅಪ್ಡೇಟ್ಸ್ ಬರ್ತಾ ಇರುತ್ತೆ ಬಿಗ್ ಬಾಸ್ ಬಗ್ಗೆ. ಗೈಸ್ ಜಸ್ಟ್ ಇವಾಗ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಕಲರ್ಸ್ ಕನ್ನಡ ಅವರು. ಸೊ ನಿಮ್ಗೆ ಏನು ಅನಿಸುತ್ತೆ ಪ್ರೋಮೋ ನೋಡಿದ ಮೇಲೆ? ಪ್ರೋಮಲ್ಲಿ ಮತ್ತೆ ಅದೇ ಜಗಳನೇ ಇರೋದು. ಸೊ ಒಂದು ಅಂದರೆ ಕೂಲೇ ಒಂದು ಅಂದರೆ ಏನದು ಅಂದರೆ ಸ್ವಲ್ಪ ತಮಾಷೆಯಿಂದ ಇದ್ದಾರೆ ಅಂತ ಹೇಳೋದು ಯಾವುದೂ ಇಲ್ಲ ಪ್ರೋಮಲ್ಲಿ ಇರೋದು. ಬೆಳಿಗ್ಗೆ ಕೂಡ ವಿನಯ್ ಅವರು ಮತ್ತು ಪ್ರತಾಪ್ ಅವ್ರ ಮಧ್ಯೆ ಜಗಳ ಆಯಿತು. ಸೊ ಇವಾಗಲೂ ಕೂಡ ಕಾರ್ತಿಕ್, ಸಂಗೀತ ಹಾಗೆ ತನೀಶ್ ಅವ್ರ ಮಧ್ಯೆ. ಸೊ ಅಂದರೆ ಬಿಗ್ ಬಾಸ್ ಅವರು ಬೇಕು ಬೇಕು ಅಂತಲೇ ಇದರ ನಾಮಿನೇಷನ್ ಮಾಡ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ನೀವು ನೋಡಿದರೆ ಸೀಸನ್ 1 ಸೀಸನ್ 9 ಕೂಡ ನಾಮಿನೇಷನ್ ಅಂದರೆ ಓಪನ್ ನಾಮಿನೇಷನ್ ಯಾವಾಗಲೂ ಆಗ್ತಾ ಇದ್ದಿಲ್ಲ. ಅಂದರೆ ಒಂದು ಕಂಪ್ಲೀಟ್ ಸೀಸನ್ ತಗೊಂಡ್ರೆ ಎಷ್ಟು 1 ಸತಿ ಅಥವಾ 2 ಸತಿ ಮಾತ್ರ ಓಪನ್ ನಾಮಿನೇಷನ್ ಆಗ್ತಾ ಇತ್ತು. ಬಟ್ ಈ ಸೀಸನಲ್ಲಿ ಮೇ ಬಿ ಅಂದರೆ ಮೊದಲನೇ ವಾರ 2ನೇ ವಾರ ಮಾತ್ರ ಅಂದರೆ ಕನ್ಫೆನ್ಸ್ ರೂಮಲ್ಲಿ ಕರೆದುಬಿಟ್ಟು ನಾಮಿನೇಷನ್ ಮಾಡಿರೋದು. ಅದಾದಮೇಲೆ ಮೇ ಬಿ ಅಂದರೆ ಸೆಕೆಂಡ್ ಅಥವಾ ಥರ್ಡ್ ವೀಕಿಂದ ಕಂಟಿನ್ಯೂಸ್ ಆಗಿ ಓಪನ್ ನಾಮಿನೇಷನ್ ಮಾಡ್ತಾವ್ರೆ. ಅದು ನಾಮಿನೇಷನ್ ಮಾಡೋಕ್ಕೆ ಬರ್ತಾ ಇದ್ದಾರೆ. ಅವ್ರು ಬಂದ್ಬಿಟ್ಟು ಅಲ್ಲಿ ನಾಮಿನೇಷನ್ ಮಾಡೋದಿರೋದಿಲ್ಲ. ಅಲ್ಲಿ ಯಾವ ಥರ ಒಂದು ಟಾಸ್ಕ್ ಥರ ಕೊಡ್ತಾರೆ. ನಿಮ್ಗೆ ಗೊತ್ತಿರ್ಬೋದು, ಎಷ್ಟು ಲಾಸ್ಟ್ ಒಂದು 2 ವೀಕ್ಸಿಂದ ಅದು ಮಸಿ ಹಾಕೋದು ಕೊಟ್ಟಿದ್ರು. ಕಪ್ಪು ಮಸಿನ ಒಂದು ಬಕೆಟಲ್ಲಿ ಅಥವಾ ಒಂದು ಜಗ್ಗಲ್ಲಿ ತೊಗೊಂಬಿಟ್ಟು ಹಾಕೋದು. ಅದಾದಮೇಲೆ ಮತ್ತು ಮೊನ್ನೆ ಆದಂಥ ರೀಸೆಂಟ್ ಟಾಸ್ಕಲ್ಲಿ ಅದು ಯಾವುದು ಬ್ಲ್ಯಾಕ್ ಸ್ಪ್ರೇ ಕೊಡ್ತಾ ಸ್ಪ್ರೇ ಹೊಡೆಯೋದು ಟಿ ಶರ್ಟ್ ಮೇಲ್ಗಡೆ. ಸೊ ಈ ಸತಿ ಒಂದು ಕಾರ್ಡ್ ಕೊಟ್ಟಿದ್ದಾರೆ. ಸೊ ಕಾರ್ಡ್ ಮೇಲ್ಗಡೆ ಅಂದರೆ ಆ ಕಾರ್ಡ್ ಮೇಲ್ಗಡೆ ಬರೆದಿರೋಂಥ ವರ್ಡ್ಸ್ ಕೂಡ ನೆಗೆಟಿವ್ ವರ್ಡ್ಸೇ, ಅಮಾಯಕ ಆಗಿರ್ಬೋದು. ಬಟ್ ಮತ್ತು ಇವಾಗ ಏನದು ಗೆಳೆತನದ ಕಾರ್ಡು. ಸೊ ನಿಮ್ಗೆ ಗೊತ್ತಿರ್ಬೋದು, ನಾಮಿನೇಷನ್ ಅಂತಂದರೆ ಅವ್ರ ಮನೆಯಿಂದ ಈಚೆ ಕಳ್ಸೋಕ್ಕೆ ಒಂದು ರೀಸನ್ ಕೊಡಿ ಅಂತ. ಸೊ ಮೇ ಬಿ ಗೆಳೆತನದ ಎಕ್ಸಾಂಪಲ್ ತೊಗೊಂಡು ಇವ್ರು ಗೆಳೆತನ ಯೂಸ್ ಮಾಡ್ಕೋತಿದ್ದಾರೆ ಅಂದ್ಬಿಟ್ಟು ಅಂದರೆ ಡೆಫಿನೆಟ್ಲಿ ನೆಗೆಟಿವ್ ಆಗಿ ಪೋರ್ಟ್ರೇಟ್ ಆಗೋದು. ಸೊ ಬೆಳಿಗ್ಗೆ ನೋಡಿದ್ರೆ ಅಮಾಯಕನ ಕಾರ್ಡ್ ಅಂತ ವಿನಯ್ ಅವ್ರು ಕೊಟ್ಟಿರೋದಾಗಿರ್ಬೋದು. ಗೈಸ್ ಇದು ಡೆಫಿನೆಟ್ಲಿ ಅಂದರೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳದ್ದು ಯಾವುದು ಕೂಡ ತಪ್ಪಿಲ್ಲ ಇದರಲ್ಲಿ. ಸೊ ಅಂದರೆ ಬಿಗ್ ಬಾಸ್ ಅವರೇ ಬೇಕು ಅಂತ TRPಗೋಸ್ಕರ ಮೇ ಬಿ ಜಗಳ ಮಾಡಿಸ್ತಿರ್ಬೋದು ಅಂತ ಅಂದರೆ ಏನದು ನನ್ನ ಒಪಿನಿಯನ್ ಅದಿರೋದು. ಸೊ ನಿಮ್ಗೆ ಏನು ಅನಿಸುತ್ತೆ ನೋಡಿದ ತಕ್ಷಣ ಅಂತ? ಇದರಲ್ಲಿ ಇವಾಗ ಬಂದರೆ ಕಾರ್ತಿಕ್ ಮತ್ತು ತನಿಷಾ ಇಬ್ಬರು ಕೂಡ ಸಂಗೀತ ಅವ್ರ ಹೆಸರು ತಗೋತಾರೆ. ಗೆಳೆತನದ ಕಾರಣ ಇವ್ರು ಪ್ಲೇ ಮಾಡ್ತಿದ್ದಾರೆ ಅಂತ. ಅದೇ ಅಂದರೆ ಏನದು ಒಂದು ಫ್ರೆಂಡ್ಶಿಪ್ನ ತೊಗೊಂಡು ಯೂಸ್ ಮಾಡಿಕೊಂಡು ಅದನ್ನ ಬಿಸಾಕಿದ್ರು ಅಂತ. ಇನ್ಫ್ಯಾಕ್ಟ್ ಅದರಲ್ಲಿ ಕಾರ್ತಿಕ್ ಅವರು ತುಂಬ ಸೀರಿಯಸ್ ಆಗಿದ್ರು ಅಂತ ನನಗೆ ಅನಿಸುತ್ತೆ. ಅಂದರೆ ಅವ್ರ ಇದನ್ನು ನೋಡಿದಾಗ, ಪ್ರೊಮೋ ನೋಡಿದಾಗ ಅಂದರೆ ಅವ್ರು ಮಾಡ್ತಿದ್ದ ಕೈ ಆ್ಯಕ್ಷನ್ ಐತೆ ಎಲ್ಲ ನೋಡಿದ್ರೆ ನನಗೆ ಸಾಕಷ್ಟು ಶಾಕಿಂಗ್ ಅಂತ ಕೂಡ ಅನಿಸ್ತು ನನಗೆ. ಸೊ ನಿಮ್ಗೆ ಏನಿಸುತ್ತೆ ಪ್ರೋಮೋ ನೋಡಿದ್ಮೇಲೆ ಅಂದ್ಬಿಟ್ಟು ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬೆಳಿಗ್ಗೆ ಕೂಡ ಅಂದರೆ ಇವಾಗ ಏನು ಗೊತ್ತಾ, ನಾಮಿನೇಷನ್ ಇದೆ ಜಸ್ಟ್ ಅಲ್ಲಿ ಬಂದ್ಬಿಟ್ಟು ಒಬ್ಬರನ್ನ ಅಂದರೆ ಯಾರಾದೋ ಒಬ್ಬರ ಹೆಸರು ತಗೊಂಡು ಅವ್ರು ನಾಮಿನೇಟ್ ಮಾಡಿ ಅದ್ರ ಬಗ್ಗೆ ಸ್ವಲ್ಪ ಸಿಂಪಲ್ ಆಗಿರೋ ರೀಸನ್ ಕೊಟ್ಟರು ಕೂಡ ಓಕೆ. ಬಟ್ ಇಲ್ಲಿ ಇವರು ಇದು ನಾಮಿನೇಷನ್ ಕೂಡ ಒಂದು ಟಾಸ್ಕ್ ಥರ ಮಾಡಿಸೋದ್ರಿಂದ ಅದು ಡೆಫಿನೆಟ್ಲಿ ಅಪೋಸಿಟ್ ಕೂತವ್ರಿಗೆ ಹರ್ಟ್ ಆಗುತ್ತೆ. ಸೊ ಅದರಿಂದ ಜಗಳಗಳು ಕೂಡ ತುಂಬ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಇನ್ನೂ ಒಂದು ಅಂದರೆ ಈ ಸತಿ ಬಿಗ್ ಬಾಸ್ ಮನೆಯಲ್ಲಿ ನನ್ನ ಫೇವ್ರೇಟ್ ಕಂಟೆಸ್ಟೆಂಟ್ ಅಂತ ಯಾರೂ ಇಲ್ಲ. ಅಂದರೆ ಅದೇ ಹೇಳ್ತಾರೆ, ಅಂದರೆ ಏನು ನಾರ್ಮಲಾಗಿ ನಾನು ನೋಡಿದಾಗ ಯಾವ ಥರ ಫೀಲ್ ಬರುತ್ತೋ ಸೊ ಅದೇ ಥರ ಹೇಳ್ತಾ ಇದ್ದೀನಿ ನಾನು. ಸೊ ನಿಮಗೆ ಕೂಡ ಅಂದರೆ ಬಿಗ್ ಬಾಸ್ ಅವ್ರು ಕೊಡ್ತಾ ಇರೋ ನಾಮಿನೇಷನ್ ಟಾಸ್ಕ್ ಇದೆಲ್ಲ ಅಂದರೆ ಏನು ಕರೆಕ್ಟಾಗಿ ಅಂತ ಅನಿಸಿರ್ಬೋದು ನಿಮಗೆ. ಬಟ್ ಅಂದರೆ ಹೇಳೋಕ್ಕಾಗಲ್ಲ, ಅಂದರೆ ಏನು ಒಬ್ಬೊಬ್ಬರು ಆ್ಯಂಗಲ್ ಚೇಂಜ್ ಆಗಿರುತ್ತೆ. ಸೊ ನನ್ನ ಪ್ರಕಾರ ಈ ಅಂದರೆ ಮನೇಲಿ ಇಷ್ಟೊಂದು ಜಗಳಗಳು ಆಗ್ತಾ ಇರೋದು ಬಿಗ್ ಬಾಸ್ ಅವ್ರು ಕೊಡ್ತಾ ಇರೋಂಥ ಟಾಸ್ಕಿಂದ. ಸೊ ಟಾಸ್ಕ್ ಕೊಡ್ತಾ ಇರೋದೇ ಜಗಳ ಆಗಲಿ ಅಂತ ಅಂದ್ಬಿಟ್ಟು. ಅಲ್ಲ ಇದ್ರಲ್ಲಿ ಅವಶ್ಯಕತೆ ಆದರೂ ಏನಿತ್ತು ಹೇಳಿ? ಅಂದರೆ ಅದು ಕಾರ್ಡ್ ಕೊಟ್ಬಿಟ್ಟು ಅದರಲ್ಲೂ ಕಾರ್ಡಲ್ಲೂ ಅಟ್ಲೀಸ್ಟ್ ಪಾಸಿಟಿವ್ ಏನಾದರೂ ಬರೆದು ಅಂದರೆ ಅವ್ರು ನಾಮಿನೇಷನ್ ಮಾಡೋದಾದರೆ ಓಕೆ. ಬಟ್ ಅಮಾಯಕ ಅಂತ ಬರೆಯೋ ಕಾರ್ಡ್ ಆಗಿರ್ಬೋದು, ಸೊ ಗೆಳೆತನ ಅಂತ ಬರೆಯೋ ಕಾರ್ಡ್ ಆಗಿರ್ಬೋದು. ಅಂದರೆ ಗೆಳೆತನ ಪಾಸಿಟಿವ್ ವೇಲಿ ಕೂಡ ತಗೋಬೋದು. ಬಟ್ ಅಂದರೆ ಇವಾಗ ಬಿಗ್ ಬಾಸ್ ಮನೇಲಿ ಆಗ್ತಿರೋಂಥ ಜಗಳಗಳೆಲ್ಲ ನೋಡಿದ್ರೆ ಯಾರು ಕೂಡ ಪಾಸಿಟಿವ್ ತಗೊಳ್ಳಲ್ಲ. ಅದು ಒಬ್ಬರು ಅಂತಲ್ಲ, ಎಲ್ಲರೂ ಕೂಡ ಆಯಿತು. ಸೊ ಅದೇ ಥರ ಮಾಡ್ತಾ ಇದ್ದಾರೆ. ಸೊ ಮೇ ಬಿ ಅಂದರೆ ಇಲ್ಲಿ ಸಂಗೀತ, ಕಾರ್ತಿಕ್ ಅವರು ಮತ್ತು ತಮ್ಮ ತನಿಷ್ ಅವ್ರ ಮಧ್ಯೆ ಬಂದಂಥ ಅದೊಂದು ಅಂದರೆ ಮನಸ್ತಾಪ ಏನಿದೆ, ಅದೇ ಅಂದರೆ ಮೊದಲು ಬಿಟ್ಟೋದವರು ಸಂಗೀತ ಅವರೇ. ಅಂದರೆ ಅವ್ರಿಗೆ ಕಾರ್ತಿಕ್ ಅವರಿಂದ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು, ಬಟ್ ಅದು ಆಗಿಲ್ಲ. ಅಂದರೆ ಫ್ರೆಂಡ್ಶಿಪ್ಪಲ್ಲಿ ಏನೋ ಒಂದು ಇಟ್ಕೊಂಡಿದೆ, ಅದು ಆಗಿಲ್ಲ ಅಂದ್ಬಿಟ್ಟು ಅವ್ರು ಎಷ್ಟು ಒಂದು 4-5 ವೀಕ್ಸ್ ಹಿಂದ್ಗಡೆ ಹೋಗಿದ್ದು. ಸೊ ಅದು 4-5 ವೀಕ್ಸಿಂದ ಹೋಗಿರೋದು ಅದು ಇವಾಗಲೂ ಕೂಡ ಕಂಟಿನ್ಯೂ ಆಗ್ತಾ ಇದೆ ಅಂತ ಅಂದರೆ. ಸೊ ಅಂದರೆ ಬಿಗ್ ಬಾಸ್ ಅವ್ರು ಅದನ್ನು ಕೂಡ ಸ್ಟಾಪ್ ಮಾಡ್ತಾ ಇಲ್ಲ ಅಲ್ಲಿ. ಅಂದರೆ ಅದಕ್ಕೆ ರಿಲೇಟೆಡ್ ಇರೋಂಥ ಟಾಸ್ಕ್ಗಳನ್ನೇ ಕೊಡ್ತಾ ಇದ್ದಾರೆ. ಸೊ ಅದಕ್ಕೆ ರಿಲೇಟೆಡ್ ಇರುವಂಥ ನಾಮಿನೇಷನ್ಗಳನ್ನೇ ಕೊಟ್ಟು ಅದೇ ಕಂಟಿನ್ಯೂ ಆಗೋ ಥರ, ಅಂದರೆ ಜಗಳಗಳು ಕಂಟಿನ್ಯೂ ಆಗೋ ಥರ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಕಂಟೆಸ್ಟೆಂಟ್ಗಳದ್ದು ಯಾರ್ದು ಕೂಡ ತಪ್ಪಿಲ್ಲ. ಯಾಕಂದರೆ ಬಿಗ್ ಬಾಸ್ ಅವ್ರ ಗೇಮ್ ಇರೋದೇ ಅದೇ ಥರ. ಅಂದರೆ ಜಗಳ ಮಾಡಿಸ್ಬೇಕು ಅಂತಲೇ ಇದು ಅಂದರೆ ಅವ್ರ ತಲೆ ಇಟ್ಕೊಂಬಿಟ್ಟು ಟಾಸ್ಕ್ಗಳನ್ನ ಕೊಡ್ತಾ ಇರೋದು. ಇನ್ಫ್ಯಾಕ್ಟ್ ಅದೇ ಥರನೇ ಬೆಳಿಗ್ಗೆ ವಿನಯ್ ಮತ್ತು ಪ್ರತಾಪ್ ಅವ್ರಿಗಾಗಿದ್ದು, ಇವಾಗಲೂ ಕೂಡ ಅದೇ ಆಗ್ತಾ ಇರೋದು ಕಾರ್ತಿಕ್, ಸಂಗೀತ ಮತ್ತು ತನಿಷಾ ಅವ್ರಿಗೆ. ಸೊ ನೋಡೋಣ, ಎಪಿಸೋಡ್ ನೋಡಿದ ಮೇಲೆ ಕ್ಲೀನಾಗಿ ಗೊತ್ತಾಗುತ್ತೆ. ಬಟ್ ಅಂದರೆ ಇಷ್ಟಕ್ಕೆ ಮಾತ್ರ ಅಂದರೆ ಈ ಜಗಳ ನಿಂತಿರಲ್ಲ. ನೀವಲ್ಲಿ ತುಕಾಲಿ ಅವರು, ವರ್ತೂರ್ ಸಂತೋಷ್ ಅವರು ಮತ್ತು ಇವ್ರ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಜಗಳ ಆಗಿದೆ ಅಂತ ಅಂದ್ಕೊಂಡ್ಬಿಟ್ಟು. ಸೊ ನೋಡೋಣ, ಎಪಿಸೋಡ್ ನೋಡಿದ್ಮೇಲೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ಇದ್ರ ಬಗ್ಗೆ ಮತ್ತೇನು ಅಪ್ಡೇಟ್ ಸಿಕ್ಕರೆ ಅಪ್ಡೇಟ್ ಮಾಡ್ತೀನಿ ಅಂದರೆ. ಸೊ ನೋಡಿ ಎಂಜಾಯ್ ಮಾಡಿ ಗೈಸ್. ಸಿಗೋಣ ನೆಕ್ಸ್ಟ್ ವಿಡಿಯೋ.